ನಮ್ಮಲ್ಲಿ ತುಂಬ ಜನರಿಗೆ ಟರ್ಟಲ್ ಮತ್ತು ಟಾರ್ಟಾಯ್ಸ್ಗೆ ಇರುವ ವ್ಯತ್ಯಾಸ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಟರ್ಟಲ್ ಮತ್ತು ಟಾರ್ಟಾಯ್ಸ್ ಬಗ್ಗೆ ಹೇಳಿಕೊಡ್ತೇನೆ. ಈ ವಿಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗಿರ್ತದೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇ ಟಾರ್ಟಾಯ್ಸ್. ಇದು ಲ್ಯಾಂಡಲ್ಲಿರೋ ಸ್ಪೀಸೀಸ್. ಇದು ನೀರಲ್ಲಿ ಅಷ್ಟೇನು ಸರ್ವೈವ್ ಆಗಲ್ಲ. ಮತ್ತು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಕಲಿತ ಹಾಗೆ ಈ ಟಾರ್ಟಾಯ್ಸೇ 100 ವರ್ಷ ತನಕ ಬಾಳ್ತದೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ಟರ್ಟಲ್. ಇದು ಒಂದು ವಾಟರ್ ಸ್ಪೀಸೀಸ್. ಇದು ನೀರಲ್ಲಿ ಇರ್ತದೆ. ಇದು ವೆರೈಟೀಸ್ ಆಫ್ ಸೈಜಸಲ್ಲಿ ಸಿಗ್ತದೆ. ನೀವು ಇದನ್ನು ಅಕ್ವೇರಿಯಮಲ್ಲಿ ಕೂಡ ಸಾಕ್ಬೋದು. ಇದು ಜಾಸ್ತಿ ಹೋದರೆ ಒಂದು 50 ವರ್ಷ ತನಕ ಇರ್ಬೋದು. ಇವುಗಳನ್ನು ನೀವು ಅಕ್ವೇರಿಯಮಲ್ಲಿ ಇಡಬೇಕಾದ್ರೆ ನಿಮ್ಮ ಅಕ್ವೇರಿಯಂ ಸೈಜ್ ಮಿನಿಮಮ್ 50 ಲೀಟರ್ಸ್ ಇರಲೇಬೇಕು. ಮತ್ತು ಇವುಗಳು ತುಂಬ ಗಲೀಜು ಮಾಡ್ತವೆ. ಸೊ ಸ್ಟ್ರಾಂಗ್ ಫಿಲ್ಟ್ರೇಷನ್ ಇಡಲೇಬೇಕು. ಮತ್ತು ಇವುಗಳಿಗೆ ಟ್ಯಾಂಕ್ ಸೆಟಪ್ ಮಾಡುವಾಗ ಸ್ವಲ್ಪ ಡ್ರೈ ಸ್ಪೇಸ್ ಕೂಡ ಸೈಡಲ್ಲಿ ಇಡಬೇಕು. ಯಾಕಂದರೆ ಇವುಗಳು ಡ್ರೈ ಸ್ಪೇಸ್ ಮತ್ತು ನೀರಲ್ಲಿ ಕೂಡ ಇರಲಿಕ್ಕೆ ಎಂಜಾಯ್ ಮಾಡ್ತವೆ. ಟರ್ಟಲ್ಗಳು ಎಲ್ಲಿ ಸಿಗ್ತವೆ, ಅವುಗಳಿಗೆ ಹೇಗೆ ಕೇರ್ ಮಾಡೋದು, ಅವುಗಳು ಬ್ರೀಡಿಂಗ್ ಹೇಗೆ ಮಾಡ್ತವೆ, ಇದರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಟರ್ಟಲ್ ಅಂತ ಕಮೆಂಟ್ ಮಾಡಿ. ಮತ್ತು ಟಾರ್ಟಾಯ್ಸ್ಗೂ ಟರ್ಟಲ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲದ ನಿಮ್ಮ ಫ್ರೆಂಡಿಗೆ ಈ ವಿಡಿಯೋನು ಶೇರ್ ಮಾಡಿ.